ಹೆಲೋ ಗಾಯ್ಸ್, ನಾವಿವತ್ತು ಮಾಡೋಣ ಮಶ್ರೂಮ್ ಮಸಾಲ ಸ್ಪೆಷಲ್ ಆಗಿ ಮಾಡೋಣ. ಮೊದಲಿಗೆ ಮಶ್ರೂಮು ಫ್ರೆಶ್ ಆಗಿ ತೊಗೋಬೇಕು. ಅದನ್ನು ಚಂದ ಮಾಡಿ 2-3 ನೀರಲ್ಲಿ ತೊಳ್ಕೊಬೇಕು. ಯಾಕೆಂದರೆ ಮಶ್ರೂಮಲ್ಲಿ ಮಣ್ಣು ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಒಂದೊಂದನೇ ಅದರದ್ದು ಬುಡ ತೆಗೆದು ಚಂದ ಮಾಡಿ ಅದನ್ನು ವಾಶ್ ಮಾಡೋಣ. 2-3 ನೀರಲ್ಲಿ ಹಾಕಿ ತೊಳ್ಕೊಬೇಕು. ಇಲ್ಲಾಂದರೆ ಹೊಯ್ಗೆ ಇರುತ್ತೆ, ಹೊಯ್ಗೆ ಇದ್ದರೆ ಚೆನ್ನಾಗಿರಲ್ಲ. ಓಕೆನಾ? ಈ ಥರ ಚಂದ ಮಾಡಿ ಕ್ಲೀನ್ ಮಾಡಿ ಆಯಿತು. ಇವಾಗ ನಾವು ಅದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನ ಒಂದು ಗ್ರೇವಿ ಮಾಡಬೇಕು. ಯಾಕೆಂದರೆ ಯಾವಾಗಲೂ ನಾವು ಹೋಟೆಲ್ಗೆ ಹೋದರೆ ಈ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಶ್ರೂಮ್ ಮಸಾಲ, ಅದಕ್ಕೆ 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ ಮತ್ತು 1 ಪೀಸ್ ಬೇ ಲೀಫು, 1 ಸ್ಪೂನು ಎಳ್ಳು ಮತ್ತು ಸ್ವಲ್ಪ ಅದಕ್ಕೆ ನಾವು ಕ್ಯಾಶ್ಯೂನಟ್ ಹಾಕೋಣ ಮತ್ತು ಬೇಯಿಸೋಣ. ಚಂದ ಮಾಡಿ ಬೇಯಿಸಿ ಇದು ಫುಲ್ಲಾಗಿ ಕುದಿ ಬಂದು ಫುಲ್ಲು ಡ್ರೈ ಆಗಬೇಕು. ಆವಾಗಲೇ ಟೇಸ್ಟ್ ಬರೋದು. ಯಾಕೆಂದರೆ ಇದಕ್ಕೆ ಆಯಿಲ್ ಎಲ್ಲ ಜಾಸ್ತಿ ಹಾಕಲ್ಲ. ಇದು ಡ್ರೈ ಆಯಿತು. ಇವಾಗ ಇದನ್ನು ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕಿದ್ದನ್ನು ನೀರೇನು ಹಾಕೋದು ಬೇಡ, ಹಾಗೇ ಪೇಸ್ಟ್ ಮಾಡೋಣ. ಇದನ್ನು ಚಂದ ಮಾಡಿ ಪೇಸ್ಟ್ ಮಾಡಿದ ತಕ್ಷಣ ಇವಾಗ ಯಾವ ಥರ ಅಂದರೆ ಈ ಥರ ತಿಕ್ಕಾಗಿರಬೇಕು. ನೈಸು ಜಾಸ್ತಿ ಓವರ್ ಆಗಬೇಡ, ಒಂದು ಗ್ರೇವಿ ಥರ. ಇವಾಗ ಒಂದು ಪ್ಯಾನ್ ಇಡೋಣ, ಒಲೆ ಆನ್ ಮಾಡಿ, ಮತ್ತು ಸ್ವಲ್ಪ ಎಣ್ಣೆ 1-1.5 ಸ್ಪೂನು, ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಕಸ್ತೂರಿ ಮೆಥಿ ಹಾಕಿ ಇದನ್ನೆರಡನ್ನೂ ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿದ ತಕ್ಷಣ ಅದು ಪೇಸ್ಟ್ ಮಾಡಿರೋದನ್ನು ಹಾಕೋಣ. ಆನಂತರ ಮಿಕ್ಸಿ ತೊಳೆದು ಅದರದ್ದೇ ನೀರನ್ನ ಅದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಚಂದ ಮಾಡಿ ಬೇಯಬೇಕಿದು. ಯಾಕೆಂದರೆ ನೀರು ಸ್ವಲ್ಪ ನಾನು ಜಾಸ್ತಿ ಹಾಕ್ತೀನಿ. ಯಾಕೆಂದರೆ ಇದು ಚಂದ ಮಾಡಿ ಕುದಿ ಬಂದು ಬೆಂದರೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದಕ್ಕೆ ಗರಂ ಮಸಾಲೆ ಅದು ಇದು ಏನು ಹಾಕೋದು ಬೇಡ. ಎಲ್ಲನೂ ನಾವು ಮಸಾಲೆಲ್ಲೇ ಹಾಕಿದ್ದೀವಿ, ಉಪ್ಪು ಸಮೇತ ಅದರಲ್ಲೇ ಸೇರಿಸಿದ್ದೀವಿ. ಇವಾಗ ಹಸಿ ಮಶ್ರೂಮ್ನ ಅದರಲ್ಲಿ ಹಾಕಿ ಬೇಯಿಸೋಣ. ಮತ್ತು 1 ಸ್ಪೂನಷ್ಟು ಅಮೂಲ್ ಬಟ್ರು, ಮನೆಯಲ್ಲಿರೋ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಕುಕ್ಕಿಂಗ್ ಕ್ರೀಮ್. ಯಾಕೆಂದರೆ ನಾರ್ತ್ ಇಂಡಿಯನ್ ಅಂದರೆ ಸ್ವಲ್ಪ ಅದರಲ್ಲಿ ರಿಚ್ನೆಸ್ ಇರಬೇಕು. ತಿನ್ನಬೇಕಾದ್ರೆ ಕ್ರೀಮಿಯಾಗಿರಬೇಕು, ಅವಾಗ ಸಖತ್ತಾಗಿರ್ತದೆ. ಆನಂತರ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋಣ, ಸಖತ್ ಫ್ಲೇವರ್ ಬರುತ್ತೆ. ಆನಂತರ ಇವಾಗ ರೆಡಿ ಆಯಿತು. ಹಾಗೆಯೇ ರೊಟ್ಟಿ ಜೊತೆ, ಚಪಾತಿ ಜೊತೆ, ಪರೋಟ ಜೊತೆ, ಅನ್ನದ ಜೊತೆ ಕೂಡ ತಿನ್ಬೋದು ಗುರು. ಸಖತ್ತಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.